ಇವಾಗ ಗೊತ್ತು ನಿಮ್ಗೆ ಕ್ಯಾಮ್ರಾ ಎಲ್ಲಿದೆ, ನಾನು ಹೆಂಗ್ ನೋಡ್ತಾ ಇದಾರೆ ಇವರು, ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ. ಆಕ್ಚುಲಿ ಎಲ್ಲ ಇಂಟರ್ವ್ಯೂ ಅಂದ ತಕ್ಷಣ ಫಸ್ಟ್ ನೀಟಾಗಿ ಡ್ರೆಸ್ ಮಾಡ್ಕೊಂಡು ರೆಡಿಯಾಗಿ ಬಂದವರೇ ರಮೇಶ್ ಸರ್. ಜೋಶ್ ಆಗಿ ನೋಡಿ, ನಾನು ಒಬ್ಬರಿಗೆ ವಿಡಿಯೋ ಹಾಕಿದ್ದೀನಲ್ಲ, ನಾನು ಒಳಗೆ ಬರ್ಬೇಕಾರೆ ಅವಾಗಿದ್ದ ಡ್ರೆಸ್ಸೇ ಬೇರೆ, ಸಾಹೇಬ್ ಫುಲ್ ಚೇಂಜ್ ಆಗ್ಬಿಟ್ರು, ಈಗ ಸಕ್ಕತ್ತಾಗಿ ಕಾಣಿಸ್ತಾ ಇದಾರೆ ಅಂತ. ಇಲ್ಲ, ನಾನು ಅದ್ರಲ್ಲೇ ಇದ್ದೆ, ಬೇಡ್ರಪ್ಪ ಬೇರೆ ದಾಖಲಿ ಎಂದು. ಬಟ್ ಯಾವತ್ತೂ ಅಂದಿಲ್ವ ಮಗ ಸೊಸೆಗೆ, ಎಷ್ಟ್ ಸರಿ ಮಾಡಿಸ್ತೀರಾ ನೀವು ನಂಗೆ? ಆಮೇಲೆ ಕೋಪ ಮಾಡ್ಕೊಂಡು ನಮ್ಗೆ ಕರಿಬೇಡಿ, ನಮ್ಗೆ ಇದಕ್ ಬರೋದಿಲ್ಲ, ಇದೆಲ್ಲ ಒಂದ್ಸತಿ ಅಲ್ಲ, ತುಂಬಾ ಸತಿನೂ ಆಗಿದೆ. ಅದು ಒಂದ್ ವಿಡಿಯೋನ ಅದು ಲೆಂತ್ ಇರುತ್ತಲ್ಲ, ಅದ 2-3 ಸರಿ ತಗೋತಿರ್ತಾರೆ. ಎಷ್ಟು ವಿಡಿಯೋ ಮಾಡಿಸ್ತಿದ್ದೀರಾ ನಮ್ಗೆ ಅಂತ ಕೇಳ್ತಾರೆ. ಅದು ಒಂದೇ ವಿಡಿಯೋ ಇಲ್ಲ, ಈಗ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದೀನಿ. ಇದು ಎಷ್ಟು ಇವರು ಇದ್ರಲ್ಲಿ ಕಷ್ಟ ಪಡ್ತಾ ಇದ್ದಾರೆ, ಎಷ್ಟು ಕಷ್ಟ ಆಗ್ತಾ ಇದೆ, ಊಟ ಮಾಡಕ್ ಆಗಲ್ಲ, ತಿಂಡಿ ಮಾಡಕ್ ಆಗಲ್ಲ, ಏನು ಬಹಳ ಕಷ್ಟ ಪಡ್ತಾರೆ ಸರ್. ಆ ಕಷ್ಟ ಗೊತ್ತಾಗ್ತಿದೆ ನನಗೆ. ಈಗ ಶಿಫ್ಟ್ ಆಗ್ತೀನಿ ನೋಡಿ, ಬಿಕಾಸ್ ಅದು ಅರ್ಥ ಆಗಿದೆ ಅಂದ್ರೆ ನಿಮ್ಮಿಬ್ಬರು ಬರ್ತೀನಿ, ಈ ಕಡೆ ಬರ್ತೀನಿ. ಅರೆ ಶೌ ಡಿಫಿಕಲ್ಟ್ ಅಂದ್ರೆ ಈಗ ಅವ್ರ ಏಜು ಅಂತಲ್ಲ, ಎಲ್ಲರಿಗೂ ಈಗ ಇಷ್ಟ ಆಗಿದಾರಪ್ಪ ಅಂದ್ರೆ ಆ ತರದ ಕಂಟೆಂಟ್, ಸತ್ವಯುತ ಕಂಟೆಂಟ್ ನ ಮಾಡಿಸ್ತಾ ಇದೀನಿ ಇಬ್ರು ಕೂಡ. ಹೌದೌದು. ಹೆಂಗಿತ್ತು ಅವ್ರಿಬ್ರನ್ನ ಇನ್ವಾಲ್ವ್ಮೆಂಟ್ ಮಾಡೋದು? ಅಂದ್ರೆ ಕಷ್ಟನೇ. ಒಂದೊಂದು ವಿಡಿಯೋ ಏನ್ 15 ಸೆಕೆಂಡ್ ಇರುತ್ತೆ, ಬಟ್ ಅದಕ್ಕೆಲ್ಲ 1 hour, half an hour ಅಂತೂ ಆಗೇ ಆಗಿರುತ್ತೆ. ಏನಕ್ಕಂದ್ರೆ ಅದು ಫಸ್ಟ್ ನಮಗೆ ಇಷ್ಟ ಆಗ್ಬೇಕು. ನಾನು ಹೇಳ್ದಂಗೆ ನಾವು ಮಾಡೋ ವಿಡಿಯೋ ನಮಗೆ ಇಷ್ಟ ಆಗ್ಬೇಕು. ನಮಗೆ ಇಷ್ಟ ಆಗ್ದಲೇ ನಾವು ಜನಕ್ಕೆ ಕೊಟ್ರೆ ಅವರೆಲ್ಲಿ ನಗು ಬರುತ್ತೆ, ಜನ ಅಕ್ಸೆಪ್ಟ್ ಮಾಡಲ್ಲ. ಸೊ ಇವಾಗ ನಾವು ಇದು ಕೆಲಸನ ಮಾಡ್ತಿದೀವಿ ಅಂದ್ರೆ ಅದಕ್ಕೆ ನಮ್ಮ ಎಫರ್ಟ್ ಎಷ್ಟಿರುತ್ತೆ, ಮತ್ತೆ ನಾವು ಎಷ್ಟು ನಿಷ್ಠೆಯಿಂದ ಮಾಡ್ತೀವಿ ಅಷ್ಟು ಔಟ್ಪುಟ್ ಸಿಗುತ್ತೆ. ಸೊ ನಾನು ಅದಕ್ಕೆ ಅವ್ರಿಗೆ ಹೇಳ್ತೀನಿ, ನೀವು ಹೇಳ್ದಂಗೆಲ್ಲ ಮಾಡೋಕ್ಕಾಗಲ್ಲ, ಅದು ಮಾಡಿದ್ರೆ ಜನಕ್ಕೆ ಕನೆಕ್ಟ್ ಆಗಲ್ಲ. ಸೊ ಮಾಡಿದ್ರೆ ಈ ತರ ಎಮೋಷನ್ ಬಂದ್ರೇನೆ ಅದು ಜನಕ್ಕೆ ಇಷ್ಟ ಆಗೋದು ಅಂತ. ಸೊ ಹಾಗಾಗಿ ರಾಜಿ ಆಗಲ್ಲ, ಹೆಂಗೆಂಗೋ ಮಾಡಕ್ಕೆ, ಹೆಂಗೆಂಗೋ ಹಾಕಕ್ಕೆ, ಹೆಂಗೆಂಗೋ ಆಡಕ್ ಬಿಡಲ್ಲ. ಅವ್ರಿಬ್ರು ಚಾನ್ಸೇ ಇಲ್ಲ. ಅಲ್ಲ, ಅವಳು ಬೈಸ್ಕೊತಾಳೆ ನಮ್ಮ ಕಡೆಯಿಂದ. ನಾವು ಮಾಡೋ ಇದಕ್ಕೆ ನಮ್ ಸೊಸೆನೂ ಬೈಸ್ಕೊಳ್ತಾಳೆ, ನೀನ್ ಹೇಳ್ಕೊಟ್ಟಿಲ್ಲ ಸರಿ, ನೀನ್ ಟ್ರೈನ್ ಅಪ್ ಮಾಡಿಲ್ಲ, ಆಕ್ಟಿಂಗ್ ಎಲ್ಲ ಇವ್ರ ಡಿಪಾರ್ಟ್ಮೆಂಟ್. ಅದನ್ನ ಹಂಚ್ಕೊಂಡಿದ್ದೀರಾ? ಹೇಳಿ ನಂಗೆ. ಈಗ ತಾರೇಶ್ ಏನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ನಂದು ಕ್ಯಾಮ್ರಾ ಎಡಿಟಿಂಗ್ ಎಲ್ಲ ಇದು ಸ್ಟೋರಿ ಇದೆಲ್ಲ ಇವ್ರದ್ದು ಪಾರ್ಟ್. ಇದು ಜನರೇಟ್ ಮಾಡೋದು ಡೈಲಾಗು ಎಲ್ಲ ನಾನ್ ಮಾಡ್ತೀನಿ. ಸೊ ಈ ತರ ಎಕ್ಸ್ಪ್ರೆಷನ್ ಬರ್ಬೇಕು ಅಂತ ಇವಳಿಗೆ ಹೇಳ್ಕೊಡಕ್ ಹೇಳ್ತೀನಿ, ಯಾಕಂದ್ರೆ ನನಗೆ ತಾಳ್ಮೆ ಅಷ್ಟಿಲ್ಲ. ಕೊಟ್ಬಿಡ್ತಾರೆ, ಈ ವಿಡಿಯೋ ಹಿಂಗೇನೆ, ಇದು ಹಿಂಗೆ ಬರ್ಬೇಕು, ಹಿಂಗೆ ಮಾಡ್ಸು. ಸೊ ಡೈರೆಕ್ಟರ್ ಸ್ವಾತಿ, ಇವತ್ತು ಗೊತ್ತಾಯ್ತು. ಈಗ ಅವರು ನಾವೇನೋ ತಪ್ಪು ಮಾಡಿದ್ನ ಅವಳು ಬೈಸ್ಕೋಬೇಕು. ನಾವೇ ತಪ್ಪು ಮಾಡಿರ್ತೀವಿ, ಆಮೇಲೆ ನಾವ್ ಹೇಳೋದು ಇಬ್ರುವೆ, ಇವ್ರು ಹೇಳೋದು ಸರಿ ಬಂದಿದೆ ಬಿಡೋ ನಡೀತದೆ ಅಂತ. ಇವರು ಅವ್ರಿಗೆ ಹೋಗಿ ತೋರ್ಸೋದು, ಇದು ಸರಿಯಾಗಿಲ್ಲ, ನೀನ್ ಸರಿಯಾಗಿ ಕ್ಯಾಮ್ರಾ ಹಿಡ್ದಿಲ್ಲ, ಈ ಆಂಗಲ್ ಅಲ್ಲಿ ಬಂದಿಲ್ಲ. ಅಂದ್ರೆ ನಾನು ಹೋದ್ರೆ ನನಗ್ ಪೇಷನ್ಸ್ ಅಷ್ಟಿಲ್ಲ, ಸುಮ್ನೆ ನಂಗೆ ಕಿರ್ಚಾಗ್ಬಿಡ್ತೀನಿ, ಬೇಡ ಇವ್ರು ಬಂದ್ ಕಿರ್ಚಾಡೋದು ನಂಗೆ ಬರೋಂಥದ್ದು ಬರಲ್ಲ. ಅದಕ್ಕೆ ನಾನು ಹೋಗ್ತಾ ಇಲ್ಲ, ನೀನೇ ಮಾಡಿಸ್ಕೊಬಿಡು ಅಂತ ನಾನ್ ಬಿಟ್ಬಿಟ್ಟಿದೀನಿ. ಹೇಳಿರ್ತೀನಿ ಹಿಂಗ್ ಮಾಡಿ. ನನಗೆ ಕೆಲವೊಂದ್ಸಲ ಹೆಂಗಾಗತ್ತೆ ಅಂದ್ರೆ ಹೇಳ್ಕೊಟ್ಟು ನನ್ಗೆ ಮರ್ತೋಗಿರುತ್ತೆ ಫುಲ್ಲು. ಯಾಕೆಂದ್ರೆ ಇವ್ರು ಇನ್ನೊಂದ್ ಹೇಳಿರ್ತಾರೆ, ಇವ್ರು ಇನ್ನೊಂದ್ ಹೇಳಿರ್ತಾರೆ ಇವ್ರು, ಆಗ ನನಗೆ ಕನ್ಫ್ಯೂಸ್, ನಾನು ಇದನ್ನೇ ಹೇಳ್ಕೊಟ್ಟಿದ್ನ, ಅವ್ರ ತರ ನೀವು ಆಗ್ಬಿಟ್ಟಿದ್ರಿ, ಅದ್ ಮರ್ತೋಗುತ್ತೆ. ಬಟ್ ಈಗ ಅವ್ರ ಏಜ್ಗೆ ಅಥವಾ ಅವ್ರದ್ದೇನು ಒಂದ್ ಕೆಲಸಗಳಿರುತ್ತೆ. ಅತ್ತೆಗೆ ಅವ್ರು ಬೆಳಗ್ಗೆ ಎದ್ದು ಅಡಿಗೆ ಮಾಡೋದು, ಮನೆ ಕೆಲಸ ಇದ್ದೇ ಇರ್ತದೆ. ಇದ್ರ ನಡುವೆ ಹೆಂಗ್ ಗ್ಯಾಪ್ ಹುಡುಕ್ತಿರಿ? ಇವತ್ತು ಈ ಕಾನ್ಸೆಪ್ಟ್ ನ ಇವ್ರಿಬ್ರು ತಲೆ ತುರುಕ್ಬೇಕು, ಇದ್ ಹೆಂಗ್ ಇವ್ರನ್ನ ವಾಪಸ್ ತಗೋಬೇಕು ನನ್ನ ರೇಂಜ್ಗೆ, ಹೆಂಗ್ ಹುಡುಕ್ತಿರಿ? ಅಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ ನಮ್ ಕೆಲಸ ಸ್ಟಾರ್ಟ್ ಆಗುತ್ತೆ. ಅಷ್ಟೊತ್ತಿಗೆ ಅಪ್ಪ ಮನೆ ನೆಲ ಒರೆಸೋದು, ಕಸ ಗುಡ್ಸೋದೆಲ್ಲ ಮಾಡ್ಕೊಟ್ಟಿರ್ತಾರೆ. ಡೈಲಿ ಕೆಲಸ ಅವ್ರ ಡೈಲಿ ನಾನು 5:30 ಎದ್ಬಿಟ್ಟು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡ್ಕೊಡ್ತೀನಿ. ಆಮೇಲೆ ಸ್ನಾನ. ಇನ್ನೊಂದ್ಸರಿ ಹೇಳಿ. ಡೈಲಿ ಬೆಳಿಗ್ಗೆ 5:30 ಹೇಳ್ತೀನಿ, ಮನೆಯೆಲ್ಲ ಕಸ ಗುಡಿಸಿ ಎಲ್ಲ ಒರೆಸೋದು, ಕ್ಲೀನ್ ಮಾಡೋದು, ಗಿಡದಲ್ಲಿ ಹೂ ಇರುತ್ತೆ ಕುಯ್ಕೊಂಬರೋದು, ಆಮೇಲೆ ಪಕ್ಷಿಗಳು ಗುಬ್ಬಚ್ಚಿ ಬರುತ್ತೆ ಅವಕ್ಕೆ ಅಕ್ಕಿಗಳು ಹಾಕೋದು, ಆಮೇಲೆ ಇನ್ನೊಂದು 2 ನಾಯಿ, ಬೀದಿ ನಾಯಿ ಇದೆ, ಅವು ನಾನು ಹೊರಗಡೆ ಹೋಗಕ್ ಬಿಡಲ್ಲ, ಅವಕ್ ಬಿಸ್ಕೆಟ್ ತಂದಿಟ್ಟಿರ್ತೀನಿ, ಅವಕ್ಕೆ ಹಾಕ್ತೀನಿ. ಅಲ್ಲಿಂದ ಒಟ್ಟಾರೆ ಮನೆ ಕೆಲಸವನ್ನು ಮಾಡುವುದು ನಾನು. ಎಷ್ಟು ಅಭಿಮಾನದಿಂದ ಹೇಳ್ತಾರೆ ನೋಡಿ. ಅಷ್ಟೊತ್ತಿಗೆ ನಾವು ಈಗ ಎಲ್ಲ ಒಬ್ರೇ ಮಾಡಕ್ ಆಗಲ್ಲ. ಸೊ ನಿಮ್ಮ ಮನೆ ಕೆಲಸದವ್ರಿಲ್ಲ, ಬಟ್ಟೆ ಒಗೆಯಕ್ಕೆ, ಪಾತ್ರೆ ತೊಳಿಯೋದಕ್ಕೆ, ನೆಲ ಒರೆಸೋದಕ್ಕೆ, ಗೂಡ್ಸೋದಕ್ಕೆ ನಾವಿರೋ ಇಷ್ಟು ಜನಕ್ಕೆ ಏನು ಬೇಡ. ಆಮೇಲೆ ಬಂದ್ರೆ ಅಡ್ಗೆ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ಅಡ್ಗೆ ಮನೆ ಇವ್ರೇ ನೋಡ್ಕೊಳ್ಳೋದು. ಬೆಳಗ್ಗೆ ತಿಂಡಿ ಊಟ ಎಲ್ಲ ಅವ್ರದ್ದೇ. ಹೌದು, ಕಂಪ್ಲೀಟ್. ತಾವು ಸ್ವಾತಿ ಅವರೇ, ನಾನು ಆ ಕಡೆ ತಲೆನೇ ಹಾಕಕ್ ಹೋಗಲ್ಲ.
ಹಾಗಾದ್ರೆ ನಾವು ರೀಲ್ಸ್ ಅಲ್ಲಿ ನೋಡುತ್ತಿರುವ ಸ್ವಾತಿ ಅಡಿಗೆ ಮಾಡ್ತಿರೋದು ಯಾರು? ಅಡ್ಗೆ ನಾನು ಯಾವಾಗ ಮಾಡೇ ಇಲ್ಲ ಅವ್ರು. ಹಿಂಗಂದ್ರೆ ಅದು ಅದನ್ನೇ video ಅಷ್ಟೇ. ಅತ್ತೆ ಮಾಡಿರ್ತಾರಲ್ಲ ಅದು ವಿಡಿಯೋ ಕಂಟೆಂಟ್ ವಿಡಿಯೋಗೆ ಅಷ್ಟೇ. ಕಂಟೆಂಟ್ ವಿಡಿಯೋಗೆ ಅಷ್ಟೇ ಅದೆಲ್ಲ 3 ಸರಿ ವಿಡಿಯೋ ಆಯ್ತು ಅಡಿಗೆ ಆಗೋಯ್ತು. ಅಷ್ಟೇ. ಮಜಾ ಇದೆ ಹಾ ಅದಾದ್ಮೇಲೆ ಅವ್ರಲ್ಲಿ ಪ್ರಿಪೇರ್ ಮಾಡಿ ಮುಗಿಸೋಷ್ಟ್ರಲ್ಲಿ ನಾನು ಇಲ್ಲಿ ರೆಡಿ ಆಗಿರ್ತೀನಿ ಹೇಳ್ಕೊಡಕ್ಕೆ. ಇವ್ರು ನನಗೆ ಹೇಳಿರ್ತಾರೆ, ನಾನು ರೆಡಿ ಆಗಿರ್ತೀನಿ. ಆಮೇಲೆ ಸ್ಟಾರ್ಟ್ ಮಾಡ್ತೀನಿ, ಹೋಗಿ ರೆಡಿ ಆಗಿ ಬನ್ನಿ ರೆಡಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. 6:37 ಸ್ಟಾರ್ಟ್ ಆದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋದು 10 ಗಂಟೆ. ನನ್ನ ಟಾರ್ಗೆಟ್ 10 ಗಂಟೆ ಒಳಗಡೆ ಮುಗಿಸ್ಬೇಕು, ಯಾಕಂದ್ರೆ ನಾನ್ ಕಂಪ್ನಿ ಲಾಗಿನ್ ಆಗ್ಬೇಕು, ಅದಾದ್ಮೇಲೆ ಆಗಲ್ಲ. ಸೊ ಸ್ಟಾರ್ಟಿಂಗ್ ಎಲ್ಲ ಮುಗಿಸ್ಕೋಬೇಕು. ನಾನು ಅದಕ್ಕೆ ಟೈಮ್ ಆಗ್ತಿದೆ ಬೇಗ ಮುಗಿಸಿ ಅಂತ ಅಲ್ಲಿ ಅರ್ಧ ಪ್ರೆಷರ್ ಹಾಕ್ಬಿಡ್ತೀನಲ್ಲ, ಅದಕ್ಕೆ ಇವ್ರ ತಾಳ್ಮೆ ಜಾಸ್ತಿ, ನೀವ್ ನೋಡ್ಕೊಳಪ್ಪ ಅಪ್ಪ ಮುಂದಂತ ಬಿಟ್ಬಿಟ್ಟಿದೀನಿ. ಸೊ ರೆಡಿ ಮಾಡಿಸಿ ತಂದು ಮುಗಿಸಿ ಅಲ್ಲಿ ವಿಡಿಯೋ ಮುಗಿಸ್ಬಿಟ್ರೆ 10:30 ಒಳಗಡೆ ಡನ್. ಅದು ಆ ಟೈಮಿಗೆ ಆ ಟೈಮಿಗೆ ನಮ್ದು ಬೇರೆ ವಿಡಿಯೋಸ್ ಇನ್ನೂ ಇರುತ್ತೆ. ಇವ್ರಿಗೆ ಬ್ರೇಕ್ ಇನ್ವಾಲ್ವ್ಮೆಂಟ್ ಮುಗೀತು. ಬೆಳಗ್ಗೆ ಮುಗೀತು 10 ಗಂಟೆ. ಇದು ಪ್ರತಿದಿನ ನಡೆಯುತ್ತಾ ತರ? ಒನ್ ಡೇ ಮಿಸ್ ಆಗಲ್ಲ. ಎವ್ರಿ ಡೇ. ಹೌದು, ನಮ್ ಲೈಫ್ ರೂಟೀನ್ ಆಗಿ ಹೋಗ್ಬಿಟ್ಟಿದೆ. ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡ್ಬೇಕಲ್ಲ. ಸೊ ಪ್ರತಿದಿನ ಎದ್ರೆ 10:30 ಒಳಗಡೆ ಅವ್ರ ಅಪ್ಪ ಅಮ್ಮಂದು ಇನ್ವಾಲ್ವ್ಮೆಂಟ್ ಇರೋ ವಿಡಿಯೋ ಮುಗಿದೋಗುತ್ತೆ. ಯಾಕಂದ್ರೆ ತಿಂಡಿ ಗಿಂಡಿ ಏನಿದ್ರು ಆಮೇಲೆ 10:30 ಮೇಲೆ 10:30 9:30 ಆ ತರ ಆಗೋದು. ಅಲ್ಲಿ ತನಕ ಏನು ತಿನ್ನೋದು ಬೇಗ ಮುಗಿದ್ರೆ ಬೇಗ, ಮುಗುದಿಲ್ಲ ಅಂದ್ರೆ ಲೇಟ್. Depend ಅವ್ರಿಬ್ರ ಮೇಲೆ ಡಿಪೆಂಡ್ ಬೆಳಗ್ಗೆದು. ಡೈಲಿ ನಮ್ದೇ ತರಲೆ ಬಿಡಿ ಇಬ್ಬರದುವೆ ತರಲೆ ಮಾಡೋದೇ ನಾವು. ಯಾಕಂದ್ರೆ ಅವರು ಕೆಲ್ಸಕ್ಕೆ ಹೋಗ್ಬೇಕಾಗತ್ತೆ, ಹಾಗಾಗಿ ಅಷ್ಟೊಳಗೆ ಮುಗಿಸ್ಕೊಂಡ್ರೆ ಅವರು ಆರಾಮಾಗಿ ಅವ್ರ ಕೆಲ್ಸಗಳು ಮಾಡ್ಕೋಬಹುದು ಅಂತ. ಅವ್ರು ಯಾವಾಗ ಕೆಲ್ಸಕ್ಕೆ ಹೋಗ್ಬೇಕಾಗಿರುತ್ತೆ ಅವಾಗ ಇವ್ರ ಮೇಲೆ ಪ್ರೆಷರ್ ಅವ್ರ ಅವ್ರ ಕೆಲ್ಸಕ್ಕೆ ಬಟ್ ನಿಮ್ ಕಮಿಟ್ಮೆಂಟ್ ಹೇಳಿ, ಇಷ್ಟು ವಿಡಿಯೋ ಮಾಡಿದಿರಿ, ನಿಮ್ಮನ್ನ ಜನ ಇಷ್ಟು ಫಾಲೋ ಮಾಡ್ತಿದ್ದಾರೆ ಅಂದ್ರೆ ನೀವು ಮಿಸ್ ಮಾಡದೆ ಮಾಡ್ತಿರಲ್ಲ ನೀವು. ನಂಗೆ ಇದು ಗೊತ್ತೇ ಇರಲಿಲ್ಲ ಆಕ್ಚುಲಿ. ಯಾವಾಗ್ಲೂ ಫ್ರೀ ಇದ್ದಾಗ ಮಾಡಿಸ್ಕೊತಾರೆ ಅದು ನಾವು ಫಿಕ್ಸ್ ಆಗ್ಬಿಟ್ಟಿದೀವಿ ಈಗ. ಡೈಲಿ ಇಷ್ಟ ಟೈಮಿಗೆ ಈ ಕೆಲಸ ಆಗ್ಬೇಕು ಅಂತ. ಇವ್ರ ಕೆಲ್ಸಕ್ಕೆ ಹೋಗ್ಬೇಕು, ಅವ್ರ ಕೆಲ್ಸಕ್ಕೆ ಹೋಗ್ಬೇಕು. ಸೊ ಈಗ ಹೆಂಗಾಗ್ಬಿಡುತ್ತೆ ಅಂದ್ರೆ ಒಂದಿನ ವಿಡಿಯೋ ಮಾಡದೆ ಆದ್ರೆ ಯಾಕೆ ವಿಡಿಯೋ ಮಾಡಿಲ್ಲ ಇವತ್ತು ಅಂತ ಕೇಳೋದು ಬಂದಿದ್ದೀರಿ. ಇನ್ನು ಕೇಳಿಲ್ಲ ಅವರು, ಬಟ್ ಆಗುತ್ತೆ ಆ ಲೆವೆಲ್ ಬಂದಿದ್ದೀರಿ. ಈಗ ಇವ್ರು ಬಂದಿದ್ದಾರೆ, ಈಗ ನೆಕ್ಸ್ಟ್ ನಾವು ಬರ್ಬೇಕು. ಈಗ ಆಲ್ರೆಡಿ ಅವ್ರು ಏನ್ ಹೇಳ್ತಾರೆ, ಎದ್ದು ಬಿಡ್ತಾರೆ, ಎದ್ದು ಅವರೆಲ್ಲ ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟು ರೆಡಿ ಆಗ್ಬಿಡ್ತಾರೆ. ಹೋಗಿ ಫಸ್ಟ್ ರೆಡಿ ಆಗಿ ಅವ್ರು 6:15 ಇಲ್ಲಿಗೆ ಬರ್ತಾ ಇದ್ದಾರೆ. ಮೆಸೇಜ್ ನನಗೆ ಕಳ್ಸೋರು, ಮೊಬೈಲಿಗೆ ಕಳ್ಸಿದ್ದಾರೆ, ನೋಡ್ಕೊಬೇಕು ರೆಡಿಯಾಗಿ ಅಂತಾರೆ. ಪ್ರೆಷರ್ ಕೊಡ್ತಾ ಇದಾರೆ ಈಗ. ಸರಿ, ಯಾವ್ದಾದ್ರು ಕಂಟೆಂಟು ಅವ್ರ ರೇಂಜ್ಗೆ ಅವ್ರು ಯೋಚನೆ ಮಾಡಿರ್ತಾರೆ, ಲವ್ ನನ್ನ ವಯಸ್ಸಿಗೆ ಎಲ್ಲ ಮಾಡಬಾರ್ದು ಅಂತೆಲ್ಲ ಅನ್ಸುತ್ತಾ ಸರ್? ಅದೆಲ್ಲ ಆಗಿದೆ, ಅದು ಆಗಿದೆ. ಡೈಲಿ ಕೇಳ್ತೀನಿ. ಈಗ ಬರೋಕ್ಕಿಂತ ಮುಂಚೆ ಅದನ್ನೇ ನೋಡ್ತಾ ಇದ್ವಿ. ಇವರು ಇದನ್ನ ಮಾಡೋಣ ಬನ್ನಿ ಅಂತ ಕರಿತಾ ಇದ್ರು. ಅಲ್ಲ, ನಮ್ಮ ಏಜಿಗೆ ಮಾಡೋದಲ್ಲ ಅದು, ನಮ್ಮ ಏಜಿಗೆ ಮಾಡೋದು ನೋಡಿ ಇಲ್ಲಿದೆ ಅಂತ ನಾನ್ ತೋರಿಸ್ತಾ ಇದ್ದೆ. ಅಯ್ಯ ಮಾಡಬಹುದು ಬನ್ನಿ ಅಂತ ಕರಿತಾ ಇದ್ರು. ಆಮೇಲೆ ಅಷ್ಟೊತ್ತಿಗೆ ಇವರು ಯಾರೋ ಬಂದ್ರು, ಗೇಟ್ ತೆಗೀರಿ ಕೆಳಗಡೆ ಅಂತ ಅಂದ್ರು. ರಮೇಶ್ ಸರ್ಗೆ ತುಂಬಾ ಇಷ್ಟ ಆಗಿರೋ ಸಿನಿಮಾ ಯಾವ್ದೋ ಅಂತ ಕೇಳಿದ್ರೆ ಸೊಸೆ ತಂದ ಸೌಭಾಗ್ಯ. ಹೌದು, ಅಂದ್ರೆ ಅವ್ರಿಗೆ ವಯಸ್ಸಿಗೆ ಮಿತಿಗೆ ಮೀರಿದ ಕಂಟೆಂಟ್ ಗಳು ಕೂಡ ನಾವೇನ್ ಮಾಡಲ್ಲ. ಯಾವ್ದು ಮಾಡಿಸ್ಬೋದು ಅಂತ ಅನ್ಕೊಂಡಿರ್ತೀವಿ ಅದನ್ನ ಮಾತ್ರ. ಅದ್ರ ಫೀಲ್ ಆಗುತ್ತಲ್ಲ, ಅವಾಗ ಹಿಂಗೆ ಚೇಂಜ್ ಮಾಡ್ಕೊತೀರಾ ಇಬ್ರು, ಅಡ್ಜಸ್ಟ್ ಬೇಡ ಅಂದ್ರೆ ನಾನು ಹೇಳ್ತೀನಿ ಇಲ್ಲ ಮಾಡ್ಬೋದು, ಆತರ ಏನಿಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ಯಾರು ಅವ್ರ ನೇಮ್ನ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಸೊ ನಮ್ಗೂ ಗೊತ್ತಿರುತ್ತೆ ಯಾವ್ದು ಲಿಮಿಟ್ ಇದೆ. ಇವಾಗ ಸಾಂಗಿಗೆಲ್ಲ ನಾವು ಮಾಡ್ಬೇಕಂತಾರೆ, ಈ ಯಾವ ಸಾಂಗಿಗೆಲ್ಲ ಮಾಡೋಕ್ಕೆಲ್ಲ ಏಜ್ ಲಿಮಿಟ್ ಇಲ್ಲ. ಒಟ್ಟಿನಲ್ಲಿ ಲೈಫ್ ಎಂಜಾಯ್ ಮಾಡಬೇಕು. ಸೊ ಇವ್ರು ಏನೇ ಮಾಡಿದ್ರು ಮೆಮೊರೀಸ್ ಇವ್ರದೇ ಕ್ರಿಯೇಟ್ ಆಗುತ್ತೆ. ಮುಂದೆ ಇನ್ನೂ ವಯಸ್ಸಾದಾಗ ಹಳೆ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ರೆ ಅದು ಖುಷಿನೇ ಬೇರೆ ಅಲ್ವಾ. ಸೊ ಈ ಥರ ಎಲ್ಲ ಮಾಡಿದ್ದು ಆ ಸ್ಟ್ರಗಲ್ ಬೇರೆ. ಆ ವಿಡಿಯೋ ನೋಡ್ತಿದ್ದಾಗ ಅದ್ರ ಹಿಂದಿನ ಸ್ಟ್ರಗಲ್ ಎಲ್ಲ ನೆನಪಾಗ್ತಿರುತ್ತೆ. ಸೊ ಅಷ್ಟೇ ನಮ್ಮ ಇಂಟೆನ್ಷನ್. ಡ್ಯಾನ್ಸ್ ಮಾಡೋದು ಕಲ್ತಿದ್ದೀರಾ? ಇಲ್ಲ ಎಲ್ಲ ನಾವು 3 ಜನ ಏನಾದ್ರು ಡ್ಯಾನ್ಸ್ ಮಾಡಿದಾಗ ಎಲ್ಲರೂ ಕೇಳೋದಿಷ್ಟೇ, ಮಾವ ಎಲ್ಲರೂ ಯಾಕೆ ಮಿಸ್ಸಿಂಗು ಅವ್ರನ್ನ. ಬರೀ ನಾವು 3 ಜನ ಇದ್ರೆ ಓಕೆ ಅಂತ ವಿಡಿಯೋ ನೋಡಿದ್ವಿ, 3 ಜನ ನೋಡಿದ್ವಿ. ಬಟ್ ಅತ್ತೆ ಕೈಲಿ ಡ್ಯಾನ್ಸ್ ಮಾಡಿಸ್ತೀರಾ? ಒಳ್ಳೆ ಡ್ಯಾನ್ಸರ್, ಇವ್ರು ಚೆನ್ನಾಗಿ ಮಾಡ್ತಾರೆ. ಹೌದಾ? ಒಳ್ಳೆ ಸಿಂಗರ್ ಹೇಳ್ಕೊಡ್ತಾಳೆ, ಅದನ್ನ ಅವ್ರು ಮಿಸ್ ಮಾಡಲ್ಲ ಮಾಡ್ತಾರೆ. ಅಲ್ಲ, ಸ್ಟೆಪ್ಸ್ ಚೆನ್ನಾಗಿದೆ, ಆದ್ರೆ ಪ್ರಾಕ್ಟೀಸ್ ಇಲ್ಲ ಅಂತ ಗೊತ್ತಾಗುತ್ತೆ. ಬಟ್ ಸ್ಟೆಪ್ಸ್ ಇದೆ ಅಂತ ಗೊತ್ತಾಗುತ್ತೆ. ನಾವು ಪ್ರಾಕ್ಟೀಸ್ ಮಾಡಕ್ ಟೈಮ್ ನಿನ್ನೆ ಸಿಂಗರ್ ಅಂತಾನೂ ಗೊತ್ತಾಯ್ತು ನಮ್ಗೆ. ರಾಘವೇಂದ್ರ ಸ್ವಾಮಿದು ಯಾವುದೋ ಒಂದು ಸಾಂಗ್ ಹೇಳಿದ್ರು, ಚೆನ್ನಾಗಿ ಹೇಳಿದ್ರು. ಹೇಳಮ್ಮ ಒಂದ್ 2 ಲೈನು. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಹೇಳಿದ್ರು. ರಾಘವೇಂದ್ರ ಸ್ವಾಮಿಗಳದು ರಾಯರದು ಅಂತ ನಾವು ಇಷ್ಟಪಡ್ತೀವಿ. ನಿಜ ಚೆನ್ನಾಗಿತ್ತು. ಅವರು ಪರಮ ಭಕ್ತರು. ಗುರುವಾರ ದಿವಸ ಬೆಳಿಗ್ಗೆ ಅವರು ರಾಯರಿಗೆ ಹೂ ಇಲ್ದೇನೆ ಪೂಜೆ ಮಾಡಲ್ಲ. ಮುಂಚೆ ಉಪವಾಸ ಎಲ್ಲ ತುಳಸಿ ಮಾಡ್ತಿದ್ರು, ಹಾಕಿ ಪೂಜೆ ಮಾಡ್ತಾರೆ, ಉಪವಾಸ. ಪ್ಲೀಸ್ ಹೇಳು, ಚೆನ್ನಾಗಿತ್ತು. ನಾವೇನು ಆಡಿಷನ್ ಅಂತೂ ಮಾಡ್ತೀವಿ. ಗೋ ಹೆಡ್. ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯದಿಕುಲ ತಿಲಕಾರ ತೂಗಿರೆ ಯೋಗೇಂದ್ರ ಕರಕಮಲ ಪೂಜಾರ ತೂಗಿರೆ ಗುರು ರಾಘವೇಂದ್ರ
ಕುಂದಾದಿಮಯವಾದ ಚಂದದ ತೊಟ್ಟಿಲೊಳಂದಾದಿ ಮಲಗಾರೆ ತೂಗೀರೆ ನಂದನ ಕಂದ ಗೋವಿಂದ ಮುಕುಂದನ ಚಂದಾದಿ ಬಜಿಪಾನ ತೂಗೀರೆ. ಅಲ್ಲ ಇಷ್ಟು ಚೆನ್ನಾಗಿ ಆಡ್ತಾರೆ ನಮ್ಗೆ ಗೊತ್ತಿಲ್ಲ. ನಮಗೂ ನೆನ್ನೆ ಗೊತ್ತಾಗಿದ್ದು. ನಾನು ಕೇಳಿಲ್ಲ ಇಷ್ಟು ದಿವಸ ಆಗಿದ್ದೆ ಏನ್ ಈ ಚೆನ್ನಾಗಿದೆ. ವಯಸ್ಸಲ್ಲಿ ಈ ಸಾಂಗ್ ನೋಡು, ನಾಚ್ಕೊಳ್ಳೋದ್ ನೋಡು. ಹೇಳಿಲ್ಲ. ಅವ್ರ ನೆನ್ನೆನೂ ಹಿಂಗೆ ಆಡ್ತಿದ್ದು ಹೋಗ್ತಿದ್ರು ಹಾಡೇಳಿ. ನೀವ್ ಮತ್ತೆ ಹಿಂಗ್ ಮುಚ್ಕೊಂಡು ಅವ್ರ ಎಕ್ಸ್ಪ್ರೆಷನ್ ನೋಡ್ಬೇಕು. ಆಕ್ಚುಲಿ ಅದನ್ನೇ ನೋಡ್ತಾ ಇದೀನಿ ಅವಾಗಿಂದ. ಅದ್ರ ಕ್ಯೂಟ್ ಅನ್ಸ್ಬಿಡುತ್ತೆ ಅವ್ರ ಇದಕ್ಕೆ. ಅದನ್ನೆಲ್ಲ ಅಷ್ಟು ತಗೋತಾರೆ, ಚೆನ್ನಾಗಿ ಎಷ್ಟು ಲವಲವಿಕೆಯಿಂದ ತಗೋತಾರೆ ಅದನ್ನೆಲ್ಲ. ಆ ಮುಗ್ಧತೆ ಆಚೆ ಬರುತ್ತೆ. ನಿಮ್ಮ ಫ್ಯಾಮಿಲಿಗೆ ಅಂದ್ರೆ ಎಷ್ಟು ಅಟ್ಯಾಚ್ಡ್ ರಾಯರು? ನನಗೆ ತುಂಬಾ ಅಟ್ಯಾಚ್, ಇತ್ತೀಚೆಗಂತೂ ತುಂಬಾ. ಯಾಕೆ? ನಾನು ಈ ತರ ನೆನ್ನೆ ತಾನೇ ಅನ್ಕೊಂಡೆ. ನಾನೇನಾದ್ರೂ ಹೇಳ್ಕೋಬೇಕು ಅಂತ ರಾಯರಿದ್ದಾರೆ ಅನ್ಕೊಂಡೆ. ನೋಡಿ ಇವತ್ತು ಹಾಗೆ ಇದೆ, ಒಂದೇ ಇದ್ದಾರೆ. ಹೌದಾ? ನಿಜ ವಾವ್. ನಿಜ ಅನ್ಕೊಂಡೆ ನಾನು. ನೆನ್ನೆ ತಾನೇ ಅನ್ಕೊಂಡೆ ನಾನೇನಾದ್ರೂ ಹೇಳ್ಕೋಬೇಕು ಅಂದ್ರೆ ಹೇಳ್ಕೋಬೇಕು. ನೋಡ ರಾಯರಿದ್ದಾರೆ, ಇಷ್ಟೇ ಅನ್ಕೊಂಡಿದ್ದು ನಾನು. ನೋಡಿ ಈಗ ಬೆಳಿಗ್ಗೆನೆ ಪ್ರತ್ಯಕ್ಷವಾದ್ರು. ಬಿಡಿ ಅಳ್ಬಿಡಿ ಬಿಡಿ. ಹೇಳ್ಬೋದು. ಏನಿಲ್ಲ ಓಪನ್ ಆಗಿ ಮಾತಾಡೋದು. ಇಲ್ಲ, ಅದು ಡಿಲೇ ಆಗಿ ಇವತ್ತು ನೆನ್ನೆನೆ ಅನ್ಸಿದೆ. ನಮಗ್ ಮೇ ಬಿ ಗೊತ್ತು, ಬಟ್ ಅವ್ರಿಗೆ ಅದು ಏನು ಗೊತ್ತಿಲ್ಲ. ಇಲ್ಲ. ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿರೋದು ನಾನೇನು ಹೇಳಿಲ್ಲ. ಹೌದು, ನಾನು ಅದು ಇಟ್ಟಿದ್ದೆ. ಅಮ್ಮ ಅದಕ್ಕೆ ಶಾಕ್ ಆಗಿ ಕೇಳ ಬಂದಾಗ ನಾನು ಇವರ ಅಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗಿದ್ದೀವಿ, ಬೇರೆ ದೇವಸ್ಥಾನಗಳಿಗೆಲ್ಲ ಹೋಗಿದ್ದೀವಿ. ಬೇರೆ ದೇವ್ರನ್ನ ದರ್ಶನ ಮಾಡ್ಬೇಕಾದ್ರೆ ಬಹಳ ಇಕ್ಕಟ್ಟಿಂದ ಹೋಗ್ಬೇಕು, ಮಾಡ್ಬೇಕು. ನಮ್ಮ ಮಂತ್ರಾಲಯಕ್ಕೆ 4-5 ಸತಿ ನಾವು ಅವ್ರನ್ನ ದರ್ಶನ ಮಾಡಿದ್ದೀವಿ. ನಮ್ಗೊಂದು ಸ್ವಲ್ಪನೂ ಬೇಜಾರಿಲ್ಲ. ನಮಗೆ ಕ್ಯೂವಲ್ಲಿ ನಿಂತು ಹೋಗಿದ್ದೀವಿ ಅನ್ನೋದು ಗೊತ್ತಿಲ್ಲ. ಎಷ್ಟು ಈಸಿಯಾಗಿ ಮಾಡ್ಕೊಂಬಂದು ಅಂದರೆ ಪರಮಾತ್ಮನ ನಾವು ಯಾವ ದೇವ್ರನ್ನೂ ಆ ಥರ ದರ್ಶನ ಮಾಡೋಕ್ಕೆ ಆಗಿಲ್ಲ. ಬೇಜಾರು ಅನ್ಸೋದೇ ಇಲ್ಲ. ಮಂತ್ರಾಲಯಕ್ಕೆ ಹೋದರೆ ಯಾರಿಗೂ ನಾವು ವಾಪಸ್ ಮನೆಗೆ ಬರಬೇಕು ಅನ್ಸೋದಿಲ್ಲ. ಆ ಥರ ಅನಿಸುತ್ತೆ ಅಲ್ಲಿ ಹೋದ್ರೆ. ಬರ್ತೀಮ ಒಂದು ಮಾತಿದೆ, ರಾಯರಿದ್ದಾರೆ. ಅದೇ ಅಷ್ಟೇ ನಾನು ಹೇಳ್ಕೊಂಡಿದ್ದು. ಏನೋ ನಾನು ಮನ್ಸಿನ ಸ್ವಲ್ಪ ಯಾರ ಹತ್ರ ಮರಿ ಹೇಳ್ಕೋಬೇಕು ಅನ್ಕೊಂಡೆ, ರಾಯರಿದ್ದಾರೆ ಅಂತ ಹಿಂಗೆ ಅನ್ಕೊಂಡೆ ನಾನು. ಅಷ್ಟೇ ಮಾತನ್ಕೊಂಡಿದ್ದು ನಾನು. ಇನ್ನೇನು ಕೇಳ್ಕೊಳ್ಳಿಲ್ಲ, ಏನಿಲ್ಲ. ನಾನ್ ಥ್ರಿಲ್ ಆದ. ಆಕ್ಚುಲಿ ನಾವು ಯಾವಾಗ್ಲೂ ಪ್ಲಾನ್ ಮಾಡಿದ್ವಿ ಹಂಗ್ ನೋಡೋದು, ಈ ಪ್ರೋಗ್ರಾಮ್ ಯಾವಾಗ್ಲೂ ಆಗ್ಬೇಕು. ಹೌದು. ಆದ್ರೆ ಹಲವಾರು ಕಾರಣಗಳಿಂದ ಅನ್ಅವಾಯ್ಡಬಲ್ ಸರ್ಕಮ್ಸ್ಟಾನ್ಸಸ್ ಇವತ್ತು ಬಂದೆ. ಬಟ್ ನೀವು ನೆನ್ನೆ ಫೀಲ್ ಮಾಡಿದ್ರಿ ಅಂದ್ರೆ ನನಗೆ ಲೈಕ್ ವಾ. ನಿಜವಾಗ್ಲೂ ಒಳಗಡೆ ನಿಂತ್ಕೊಂಡು ಫೀಲ್ ಮಾಡಿದೆ ನಾನು. ಇವ್ರು ಹಾಡು ಹೇಳಿಸಿದ್ರಲ್ಲ, ಆ ಟೈಮ್ನಲ್ಲೇ ನಾನು ಈಗ ಹಾಡು ಹೇಳಿದ್ದು ನಿನಗೆ ಖುಷಿ ಆಯ್ತು ಅಂದೆ. ಆಮೇಲೆ ನಾನು ಏನಾದ್ರು ಮಾತಾಡ್ಬೇಕಲ್ಲ ಆಯ್ತು ಬಿಡು, ಆಯ್ತಲ್ಲ. ಏನಾದ್ರು ಕನ್ಸಲ್ಲೆಲ್ಲ ಬರೋದು ರಾಯರು? ಇಲ್ಲ ಕನ್ಸಲ್ಲೆಲ್ಲ ಆ ಥರ ಏನಿಲ್ಲ. ಬಟ್ ನೀವು ಅದನ್ನು ಅನ್ಕೊಂಡ್ರೆ ಅದು ಆಗ್ತಿದ್ಯಾ? ಅದು ನಾನು ಅನ್ಕೊಂಡಿದ್ದು ಆಗ್ತಿದೆ. ತಾರೇಶ್ ಒಳ್ಳೆ ಹುಡುಗ ನೀವು. ಇಲ್ಲ, ನಂತರ ಸುಮಾರು ಜನ ಇರ್ತಾರೆ. ಅಂದ್ರೆ ನನಗೆ ಒಳ್ಳೆ ಹೆಂಡತಿ ಸಿಕ್ಕಿದ್ದಾರೆ. ನನ್ನ ಮದುವೆ ಆದ್ಮೇಲೆ ನಾನು ಹೆಂಡತಿ ಬಿಟ್ಟು ಎಲ್ಲೂ ಹೋಗೇ ಇಲ್ಲ ಅನ್ಸುತ್ತೆ. ಫ್ರೆಂಡ್ ಯಾರಾದ್ರೂ ಫೋನ್ ಮಾಡಿದ್ರೆ ಬಾ ಬಂದಿದೀನಿ ಅಂತ, ಇಲ್ಲ ಬಿಡು ಕೆಲಸ ಇದೆ ಅಂತಾರೆ. ಹೋಗ್ ಬನ್ನಿ ಏನಾಯ್ತು ಅಂತ ಆಲ್ಮೋಸ್ಟ್ ಏನಾದ್ರು ಕರೆದ್ರು ಕೂಡ ನನ್ನ ಹೆಂಡತಿನೂ ಕೂಡ ಜೊತೆನೆಲ್ಲ ಬಂದಿರ್ತಾಳೆ. ಯಾಕೆ ಗೊತ್ತಿಲ್ಲ, ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿರ್ತೀನಿ. ಇರ್ಲಿ, ಅವಳು ಮನೆಯಲ್ಲಿ ಒಬ್ಳೇ ಇರ್ತಾಳಲ್ಲ, ಸೊ ನನ್ನ ಜೊತೆ. ನೀವ್ ಹೇಳಲ್ವಾ ನಿನ್ ಫ್ರೆಂಡ್ಸ್ ತಾನೆ ನನ್ಗೇನ್ ಕೆಲಸ ಹೋಗ್ಬಾ ಹೇಳಿದ್ರು ನಂಗೆ ಗೊತ್ತು ಅವ್ರು ಬಿಟ್ಟು ಹೋಗಲ್ಲ ಅಂತ. ಪರಿಚಯ ಮಾಡ್ಕೊಡ್ತೀನಿ. ಅದು ಅವ್ರು ಬಿಟ್ಟು ಹೋಗಲ್ಲ ಹಂಗೆ, ಅದಕ್ಕೆ ಹೋಗ್ಬರೋದು ನಾನು. ಫೆವಿಕಾಲ್ ಕಂಪ್ನಿ ಅವರು ಇವರಿಬ್ಬರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತಗೊಳ್ಳಿ. ಫೆವಿಕಾಲ್ ಅಂತ ಅನ್ನೋದಕ್ಕಿಂತ ಬಿಡಿಸಲಾರದ ಬಂಧ. ಅಂದ್ರೆ ನಾವು ಮದುವೆ ಆಗಿದ್ಕಿಂತ ಮುಂಚೆನೂ ಇವಳೆ ಬೆಸ್ಟ್ ಫ್ರೆಂಡ್ ಆಗು ಇದ್ದಿದ್ದು ಇವಳೆ. ಅಂದ್ರೆ ಎಲ್ಲಾ ಕಡೆ ಹೋಗಿ ಅಭ್ಯಾಸ ಆಗಿರೋದ್ರಿಂದ ಬಿಟ್ಟು ಹೋಗ್ಬೇಕು ಅಂತ ಎಲ್ಲೂ ಒಬ್ರೊಬ್ರಿಗೆ ಹೋಗ್ಬೇಕು ಅಂತ ಅನ್ಸೋದೇ ಇಲ್ಲ. ಒಬ್ರೊಬ್ರಿಗೆ ಹೋಗ್ಬೇಕು ಅಂದ್ರೆ ಜಾಗಕ್ಕೆ ಹೋಗೋದೇ ಇಲ್ಲ ನಾವು. ಏನು ಮನ್ಸು. ಓಕೆ ಹೇಳಿ, ಈಗ ಎಲ್ಲೋ ತಾರೇಶ್ ನೋಡಿದ್ರು ತಕ್ಷಣ ಸ್ವಾತಿ ಬಗ್ಗೆ ಕೇಳ್ತಾರಲ್ವಾ? ಕೇಳ್ತಾರೆ. ಎಲ್ಲಿ ನೀವು ಒಬ್ಬರೇ ಓಡಾಡ್ತಿದ್ದೀರಲ್ಲ? ಈಗ ಜಸ್ಟ್ ಇಲ್ಲೇ ಅನ್ಕೊಳ್ಳಿ. ಹೋದಾಗ ನಾನು ಅಕಸ್ಮಾತ್ ಸ್ವಲ್ಪ ದೂರ ಇದ್ದು ಇವ್ರು ದೂರದಲ್ಲಿ ಇದ್ರೆ ಏನಾದ್ರು ಅಣ್ಣ ಬಂದಿಲ್ವಾ, ಫಸ್ಟ್ ನನ್ನನ್ನು ಬಿಟ್ಟಾಕ್ತಾರೆ. ಅಣ್ಣ ಬಂದಿಲ್ವಾ, ಅವ್ರಿಗಲ್ಲಿ ಅಕ್ಕ ಬಂದಿಲ್ವಾ, ಹಂಗೆ ಕೇಳೋದು. ನಾವ್ ಎಲ್ಲಿ ಫಂಕ್ಷನ್ಗೆ ಹೋದ್ರೂ ಯಾಕೆ ಸೊಸೆ ಮಗ ಬಂದಿಲ್ಲ, ಬರ್ಬೇಕಾಗಿತ್ತು. ಸೊ ನೀವು 4 ಜನ ನೋಡ್ಬೇಕು ಜನ. ಹೌದು. ಹೇಳಿ ರಮೇಶ್ ಸರ್, ನಿಮ್ದು ಕುಟುಂಬದ ಯಾವ್ದೋ ಮದುವೆ
ಮತ್ತೆ ಯಾವುದೋ ಶುಭ ಕಾರ್ಯ, ನೀವು 4 ಜನ ಎಂಟ್ರಿ ಕೊಡ್ತೀರಾ. ಒಂದು 5 ವರ್ಷಕ್ಕೆ ಮುಂಚೆ ನೀವು 4 ಜನ ಎಂಟ್ರಿ ಕೊಟ್ಟಾಗ ಹೆಂಗಿತ್ತು, ಈಗ ಎಂಟ್ರಿ ಕೊಟ್ಟಾಗ ಹೆಂಗಿರುತ್ತೆ ಎರಡು ಹೇಳಿ ನಂಗೆ. ಇಲ್ಲ, ಅವಾಗ ಹೋದಾಗ ನಾವು ಯಾರು ಏನು ಅಂತ ಏನ್ ಬಂದ್ರು ಯಾರಿಗೂ ಗೊತ್ತಿಲ್ಲ, ಗೊತ್ತಿರ್ತೀವಿಲ್ಲ, ಎದ್ದೋದ್ರು ಯಾರಿಗೂ ಗೊತ್ತಿಲ್ಲ, ಊಟ ಮಾಡಿ ಯಾವಾಗ್ಲಾದ್ರೂ ಅವ್ರು ಸಿಕ್ಕಿದ್ರೆ ನೀವು ಮದ್ವೆಗೆ ಬಂದಿದ್ರಾ ಅಂತ ಕೇಳೋರು. ಈಗ ನಾವ್ ಇನ್ನೂ ಅವ್ರು ಹೋಗಕ್ಕೆ ಆಗಿರಲ್ಲ, ಅವಾಗಲೇ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನಿಮ್ಗೆ ಇವ್ರ ಹೆಂಗ್ ಪರಿಚಯ, ಅವ್ರ ಹೆಂಗ್ ಪರಿಚಯ, ಇಲ್ಲಿಗೆ ಹೆಂಗ್ ಬಂದ್ರಿ ನೀವು, ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಂದ್ರ ಅರ್ಥ ನೀವೀಗ ಸೆಲೆಬ್ರಿಟಿ. ಅದೆಲ್ಲ ದೊಡ್ಡ ಮಾತು. ಆತರ ಏನ್ ಏನ್ ಅವ್ರವ್ರ ಅಭಿಮಾನ. ಏನ್ ಅನ್ಸುತ್ತೆ ಹೇಳಿ, ನಿಮ್ಮ ಹತ್ರ ಬಂದು ಫೋಟೋ ತಗೋತಾರಲ್ವಾ ಸರ್, ಬರ್ತೀಮ ತಗೋತಾರಲ್ವಾ, ಫೋಟೋ ತಗೋತಾರೆ, ನಿಮ್ಮನ್ನ ಮಾತಾಡಿಸ್ತಾರೆ, ನಿಮ್ಗೆ ಅವ್ರು ಯಾರು ಅಂತ ಗೊತ್ತಿಲ್ಲ. ಹೌದೌದು. ಏನ್ ಅನ್ಸುತ್ತೆ ಅವಾಗೆಲ್ಲ? ಇಲ್ಲ, ನಮಗೆ ಖುಷಿ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ನಾವೇನೋ ಸಾಧನೆ ಮಾಡಿಲ್ಲ, ಅದು ಆ ತರದಲ್ಲಿ ಬಂದಿವ್ರು ನಮ್ಮನ್ನು ಗುರುತಿಸ್ತಾ ಇದಾರಲ್ಲ ಅನ್ನೋದು ನಮ್ಗೊಂದು ಖುಷಿ ಆಗ್ತಾ ಇದೆ. ಇಲ್ಲ, ನಾವ್ ಈಗ ಏನೋ ಮೊನ್ನೆ ಇಲ್ಲಿ ಫಂಕ್ಷನ್ಗೆ ಹೋಗಿದೀವಿ, ಅಲ್ಲಿ ನಾನೊಬ್ಳೆ ಹೋಗಿದ್ದು, ಲೇಟ್ ಆಗಿ ಹೋದೆ. ಎಷ್ಟೊಂದ್ ಜನ ಗೊತ್ತವ್ರೆ ಅಂದ್ರೆ ನನಗೆ ಫೋಟೋ ತೆಗಿಸ್ಕೊಳಕ್ಕೆ ಅಲ್ಲಿ ಇಲ್ಲಿ ಹುಡುಗನ ಜೊತೆ ಫೋಟೋ ತೆಗಿಸ್ಕೊಳಕ್ ಕರೀತಾರೆ. ನಂಗೆ ಅಲ್ಲಿಗೆ ಹೋಗಿ ಬಿಡ್ತಾ ಇಲ್ಲ ಅವರು, ನೀವೇ ಹೀರೋಯಿನ್. ಎಲ್ಲ ಸುಖ ತಗೊಂಡ್ಬಿಟ್ರು. ನನಗೆ ಒಂಥರ ಮುಜುಗರ ಆಯ್ತೈತೆ. ಏನ್ ಅನ್ಸುತ್ತೆ ಅಂದ್ರೆ ನಮಗೆ ಇವಾಗ್ಲೂ ಫೀಲ್ ಇರೋದು, ನಾವೇನು ಅಂದದೇನು ಮಾಡಿಲ್ಲ, ಎಂಟರ್ಟೈನ್ಮೆಂಟ್ ಮಾಡ್ತಿದೀವಿ. ಏನಕ್ಕೆ ಫೋಟೋ ಇಷ್ಟೊಂದೆಲ್ಲ ಯಾಕೆ ಪ್ರೀತಿ ತೋರಿಸ್ತಾರೆ? ನಾನು ಸಿಂಪಲ್ ಆಗಿ ಹೇಳ್ತೀನಿ, ಉತ್ತರ ನಾನೇ ಕೊಡ್ತೀನಿ ಆಯ್ತಾ. ಯಾಕೆ ನಿಮ್ಮನ್ನ ಜನ ಇಷ್ಟಪಡ್ತಾರೆ? ನಾವು ಸುಮ್ಮನೆ ಯಾರನ್ನೂ ಫಾಲೋ ಮಾಡಲ್ಲ. ಜನ ತುಂಬ ಅಳದು ತೂಗ್ತಾರೆ, ಯಾರನ್ನೂ ಫಾಲೋ ಮಾಡ್ಬೇಕು. ನಂಬರ್ 2 ಯಾಕೆ ಇಷ್ಟ ಆಗ್ತೀರಾ ಅಂದರೆ, ನಮ್ಮ ಬದುಕಲ್ಲಿ ತುಂಬ ಜಂಜಾಟಗಳಿದೆ. ನಮ್ಮ ಬದುಕಲ್ಲಿ ನಾವು ಯಾವುದೋ ಲೋಕದಲ್ಲಿ ಮುಳುಗೋಗಿರ್ತೀವಿ. ತುಂಬ ಟೆನ್ಷನ್, ಪ್ರೆಷರ್ಲಿ ಬದುಕನ್ನು ನಡೆಸ್ತಿರೋ ಈ ಸಂದರ್ಭದಲ್ಲಿ ನಮ್ಗೊಂದು ಕಚ್ಚಗುಳಿ, ನಮ್ಮ ಬದುಕಲ್ಲಿ ನಮ್ಗೊಂದು ಹಾಸ್ಯ ಇದೆ ತಿಳಿಯಾದ ಮನಸ್ಸು. ಅಲ್ಲ, ಅವರೆಲ್ಲ ಅದೇ ಮಾತು ಹೇಳಿದ್ದು. ಅವಾಗ ನನಗೆ ಖುಷಿ ಅನ್ನೋದಕ್ಕಿಂತ ಒಂಥರ ದುಃಖ ಆಯ್ತೈತೆ, ನಾನು ಏನ್ ಮಾಡಿದೀನಿ. ನಮಗೂ ಅದೇ ಹೇಳ್ತಾರೆ, ಒಂದೇನೋ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಇರ್ತೀವಿ, ಏನೋ ನಿಮ್ ವಿಡಿಯೋ ನೋಡಿದಾಗ ನಮಗೆ ಖುಷಿ ಆಗುತ್ತೆ, ಸೊ ನೋಡಿ ಖುಷಿ ಪಡ್ತೀವಿ. ನಾನು ಅವ್ರ ಹತ್ರ ಹೇಳ್ತಿದ್ದೆ, ಅದು ಯಾವುದೋ ಒಂದು ರೆಸಾರ್ಟಿಗೆ ಹೋಗಿದ್ದೆ ನಾನು, ಅಲ್ಲಿ ಒಬ್ರು ಸಿಕ್ಕಿದ್ರು. ಸರ್, ಈ ತರ ನೆಗೆಟಿವ್ ಎಲ್ಲ ಬರ್ತಿರುತ್ತೆ, ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊತೀರಾ, ಇವಾಗ ನಮ್ದೇ ಲೈಫ್ ನೋಡಿ, ಅವ್ರು ಒಂದ್ ಸ್ವಲ್ಪ ಚೆನ್ನಾಗಿದ್ರು, ಅಂದ್ರೆ ಅವರು ಹಿಂಗ್ ನೋಡ್ತೀವಿ, ಖುಷಿ ಆಗುತ್ತೆ, ನೋಡ್ತೀನಿ. ಇಷ್ಟ ಆಗ್ಲಿಲ್ಲ ಅಂದ್ರೆ ನಾನೇನಲ್ಲಿ ನೆಗೆಟಿವ್ ಕಮೆಂಟ್ ಹಾಕಿ ನಂಗೇನ್ ಸಿಗುತ್ತೆ? ಸೊ ನಂಗೆ ಇಷ್ಟ ಆಯ್ತಾ ನೋಡ್ತೀನಿ, ಇಲ್ಲ ಅಂದ್ರೆ ಸ್ಕ್ರೋಲ್ ಮಾಡಿ ಬೇರೆ ನೋಡ್ತೀನಿ.